ಭಟ್ರೆ ಹೇಳ್ರ ಯಾಕೆ ಸುಮ್ಮನೆ ಹಾಳಾಗಿ ಸಾಯ್ತೀರ? ಭಟ್ರೆ ಹೇಳ ಸಾಯ್ರ ಸಾಯೋರೊಳಗಾದ್ರು ಒಂದ್ಸಾರಿ ಭಟ್ರೆ ಹೇಳ. ಇನ್ನು ಯಾರು ಹಾಗೆ ಹೇಳಿಲ್ಲ ಕಾಣಿಸ್ತದೆ. ಅಲ್ಲ, ಎಲ್ಲರೂ ಸವಾಲು ಹೇಳ್ಕೊಂಡು ಸಾಯುವ ಆಸೆ ನಿಮ್ಗೆ? ಎಲ್ಲರೂ ಹಾಗೆ ಹೇಳಿದ್ದಾರೆ. ನಿನಗೂ ಒಂದು ಪುಣ್ಯ ಸಿಕ್ಕಲಿ. ಪುಣ್ಯ ಬೇಡ, ಪಾಪ ಇರಲಿ. ಹೌದೇನಪ್ಪ? ಇಲ್ಲಿ ಯಾಕೆ ಬಂದು ನಿಂತಿದ್ದು? ನನ್ನ ವಿಷಯ ಹಾಗಿದೆ. ನನ್ನ ವಿಷಯ ಹಾಗಿದೆ. ನೀವು ಯಾವ ಕಡೆ ಹೊರಟಿದ್ದೀಗ? ಯಾರು ಸತ್ರು? ಬಹಳಷ್ಟು ಜನ. ಎಲ್ಲಿ ಸತ್ರು? ಅವ ಬಸವಾಸುರ ಎಂಬೊಬ್ಬ ಅಸುರ ಹುಟ್ಟುಕೊಂಡಿದ್ದಾನಂತೆ. ಯಾರವ? ಈಶ್ವರನ ಮಗನಂತೆ. ಅನಲಹಸ್ತವನ್ನು ಪಡೆದಿದ್ದಾನಂತೆ. ಕಣ್ಣು ಕಂಡವ್ರ ತಲೆ ಮೇಲೆ ಕೈಯಿಡ್ತಾ ಇದ್ದಾನಂತೆ. ಸಾಯುವವರ ಸಂಖ್ಯೆ ಹೆಚ್ಚಾಗಿದೆಯಪ್ಪ. ಹಾಗಾಗಿ ಬಜ್ಜ ಮಾಡಲಿಕ್ಕೆ ಹೊರಟಿದ್ದಾಗ ದಾರಿ ಬಿಡು ಪುಣ್ಯಾತ್ಮ. ಕಂಡವರ ತಲೆ ಮೇಲೆ ಕೈ ಇಡ್ತಾ ಇದ್ದಾನಂತ. ಹೌದು ಹೌದು. ಅದೇ ಬಸವಾಸುರನ ನೀವು ನೋಡಿದ್ದೀರಾ? ನಾನು ನೋಡ್ಲಿಲ್ಲ, ಕೇಳಿದ್ದೇನೆ. ಪಾಪಿ ಮಗ ನನ್ನ ಕೈ ಸಿಕ್ಕಬೇಕು. ಏನು ಮಾಡುವ, ನಾನು ಮನ್ನಿಸಿ ಬಿಡ್ತಿದ್ದೆ. ಯಾಕೆ ಗೊತ್ತಾ, ನಮ್ಗೆ ಸ್ವಲ್ಪ ಅನುಕೂಲ ಆಗ್ತದಲ್ಲ. ಆ ಭಸ್ಮಾಸುರ ನಿಮಗೆ ಸಿಕ್ಕಿದ್ರೆ ಏನ್ ಮಾಡ್ತೀರಿ? ಸಿಕ್ಕಿದ್ರೆ ನೀವು ಸಾಯುವುದಿಲ್ಲವೇ? ಸಿಕ್ಕಿದ್ರೆ ನನ್ನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಅವ ಬಂದರೆ ಕಣ್ಣು ಮುಚ್ಚಿ ಬಿಡುವರೊಳಗೆ ಅವ ಭಸ್ಮ. ಯಾರು? ಭಸ್ಮಾಸುರನೇ ಭಸ್ಮ. ಅಲ್ಲ ಮಂತ್ರಶಕ್ತಿ ಯಂತ್ರಶಕ್ತಿ ನೋಡ. ಯಾವ ಮಾಡಿವ? ಎಂತದ ಹಿರೇ ಹೆಂಡತಿ ಹಿರಿಯ ಮಗನ ಹೆಸರುಗಳ ಮಾಡಿ ಮಾತ್ರ ಅಲ್ಲ, ಯಾವುದೋ ದೊಡ್ಡ ಜನರ ಮಗಳು ನಮ್ಮ ಎದುರಿಗೆ ಕಳಿಸ್ತಾರ. ಹಾಗೆ ನಾವು ಕೇಳಿದ್ದೇವೆ, ಹರನ ಮಗಳ ಏನಾದ್ರೂ ಸಿಕ್ಕಿದ್ರೆ ದೊಡ್ಡವರು ಮೊಮ್ಮಗನೇ ತಾಗಬೇಕು ಅಂತ. ನಮ್ಮ ಅಜ್ಜ ಬಹಳ ದೊಡ್ಡವ. ಏನಿಲ್ಲ ಇದು ನೀನು ಪುನಃ ಸಿಕ್ಕಿದೆಯಲ್ಲ. ಒಂದು ಕೆನ್ನೆ ಹಾಲೆಂಬೆ. ಅದು ಹಾಲನ್ನೇ ಬದುಕಿದ್ದು. ಹೌದು ಹೌದು ಹೌದು, ಹಾಲಂಬಿ. ಸಿಕ್ಕಿದ್ರೆ ನೀವು ಹೆದರುವುದಿಲ್ಲ? ಏನ್ ಮಾಡ್ತೀರಿ? ಮಂತ್ರಶಕ್ತಿ ಉಂಟು, ಅವನನ್ನೇ ಒಟ್ಟು ಮಾಡುವ ಸಾಮರ್ಥ್ಯ ಉಂಟು, ಆ ಯೋಗ್ಯತೆ ಉಂಟಾ? ಯಂತ್ರ ತಂತ್ರ ಮಾಟ ಬೇಕಾದದ್ದು ನಮ್ಮ ಕೈಯಲ್ಲಿ ಉಂಟಯ್ಯೋ. ನಾನೇ ಬಸವಾಸುರ. ಸುಳ್ಳು ಹೇಳ್ಬೇಡ. ಹೌದೇನೋ? ನೀನೇ ಬಸವಾಸುರ ಹೌದೇನೋ? ಸುಳ್ಳು ಸತ್ಯವೋ ಎಂದು ತಲೆಯಲ್ಲಿ ಕೊನೆಗೂ ನನ್ನ ಕೈಗೆ ಸಿಕ್ಕಿದೆಯಲ್ಲ. ಸಾಯುವ ಕೊನೆ ಆಸೆ ಏನು ಅಂತ ಹೇಳು, ಸಾಯುವ ಸಿದ್ಧನಾಗು. ನೀ ಹೆದರಬೇಡ. ಅಂತ ಕೂಗು ಏನ? ನಿಮ್ಮ ಅಜ್ಜ ಬಂದ್ರೆ ಇಂಥ ಬಸ್ಕೊಂಡು 3 ಜನ ಕೊಡು. ನೋಡಿದ್ದಾನ, ಅವನಿಗೆಲ್ಲ ಪುಸ್ತಕ ನೋಡಿದ್ದಾನವ ನಮ್ಮ ಅಜ್ಜ. ಈಗ ಅವನ ವಿಷಯ ಆಮೇಲೆ ನೋಡ್ಕೊಳ್ತೇನೆ.
ನಮ್ಮ ಅಪ್ಪಯ್ಯ ಕೊಟ್ಟು ಭಸ್ಮ. ನನ್ನ ಕೊನೆಯ ಆಸೆ ಏನು ಅಂತ ಹೇಳಬೇಕಾ? ಹೌದು. ನಿನ್ನ ತಲೆ ಮೇಲೆ ಕೈ ಇಡುವುದು ನನ್ನ ಕೊನೆಯ ಆಸೆ. ಹೇಳುವುದಿಲ್ಲ. ನಮ್ಮ ಅಪ್ಪಯ್ಯ ಕೊಟ್ಟ ಭಸ್ಮ ಉಂಟು. ಬರಲಿ ನೋಡ್ತಾ ಯಾವುದೇ ವ್ಯಕ್ತಿಗೆ ಸಾಯುವ ಸಂದರ್ಭ ಬಂದರೆ ಅಹಂಕಾರ ಪಡುವುದಿಲ್ಲ, ದುಃಖ ನೋವು. ನನಗೆ ಅಹಂಕಾರ ಬಂತಲ್ಲ, ಹಾಗಾಗಿ ಪರಿಣಾಮ. ನನಗೆ ಅಜಯ ಅಂತ ಗಟ್ಟಿ ಕೂಗು, ಹೆದರಬೇಡ, ಗಟ್ಟಿ ಕೂಗ, ಅಜಯ ಬಾ ಅಂತ ಕೂಗು. ನಾನು ಬದುಕಿದಿನೇ ಇಲ್ಲ. ಮಗ ಹೋದೆ ಮಾಡುವ ಕೊಟ್ಟವನ್ನೇ ತಕ್ಷುಕೊಂಡ. ಏನೇ ಆಗಲಿ ಭಸ್ಮಾಸುರ ಒಂದು ಹೋದ್ನಲ್ಲ, ಬೀಸುವ ಕಣ್ಣ ತಪ್ಪಿದು 1000 ವರ್ಷ ಆಯಿತು ಅಂತೆ. ಮರ್ಕಟ ನ್ಯಾಯದಲ್ಲಿ ಬದುಕಿದ್ದೆ.
ಸುಟ್ಟುರುಹಿದೆ. ಆಕೆ ಇಲ್ಲ, ದೇವತೆಗಳ ಮೇಲೆ ನನ್ನ ಕಣ್ಣಿದೆ. ಆ ದೇವೇಂದ್ರ, ಇದು ಇದು ದೇವಲೋಕಕ್ಕೆ ಬರುತ್ತಿದ್ದಾನೆ ಭಯಂಕರ ಭಸ್ಮಾಸುರ, ಪ್ರಚಂಡ ಭಸ್ಮಾಸುರ. ವಿಷ್ಣು, ಶ್ರೀಹರಿ ಮುಂತಾದ ಹೆಸರುಗಳಲ್ಲಿ ಕೊಂಡಾಡುತ್ತಾರೆ. ನನ್ನ ನಾಮೋಚ್ಚರಣೆಯಿಂದ ಹರಿದು ಬರುವ ಪುಣ್ಯದಲ್ಲಿ ತಾವು ಮಾಡಿದ ಪಾಪದ ಲೇಪವನ್ನು ಕಳೆದುಕೊಂಡು ಮೋಕ್ಷವನ್ನು ಹೊಂದಲು ಸಾಧ್ಯ ಎಂದು ಇಡೀ ಜಗತ್ತು ತಿಳಿದಿದೆ. ಇನ್ನು ಪಾಲನಾ ಕಾರ್ಯದಲ್ಲಿ ನಿರತರಾಗಬೇಕಾದಾಗ ದೇವೇಂದ್ರ ಒಂದು ಮಾತನ್ನು ಹೇಳಿದರಲ್ಲ, ಹರನ ಮಗ ಭಸ್ಮಾಸುರನಿಂದ ಅವರಿಗೆ ಉಪಟಳ ಹೆಚ್ಚಾಗಿದೆ. ಈ ವಿಷಯವಾಗಿ ಚರ್ಚಿಸಲು ಅವರೇ ಸರಿ.
ಒಲಿದೆ ಅಂತ ಹೇಳಿ ಹಾ? ನಿನ್ನ ಬಾಬಾ ಒಲಿದ್ರೆ ಏನನ್ನು ಕೊಡ್ತಾನೆ ಅಂತ ನಿಮಗೆ ಗೊತ್ತು.